ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಶುರು ಆದಾಗ್ಲಿಂದನೂ ಅವಾಗ ಈ ಜೋಡಿನ ಹೇಗೆ ಇಷ್ಟಪಟ್ಟಿದ್ರು, ಇವಾಗಿನ ತನಕ ಈ ಜೋಡಿನ ಅದೇ ರೀತಿ ಇಷ್ಟಪಟ್ಕೊಂಡು ಬರ್ತಿದ್ದಾರೆ. ಆಲ್ಮೋಸ್ಟ್ ಒಂದು 6 ಮಂತ್ಸ್ 7 ಮಂತ್ಸ್ 8 ಮಂತ್ಸ್ ಆಗ್ತಾ ಬಂತು. ಆದ್ರೂ ಕೂಡ ಈ ಜೋಡಿಗೆ ಇರುವಂತಹ ಕ್ರೇಜ್ ಕಡಿಮೆ ಆಗಿಲ್ಲ. ಅಂಡ್ ಅವಾಗ ಹೇಗೆ ಪ್ರೀತಿನ ಕೊಟ್ಟು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಲೈಕ್ ಫ್ಯಾನ್ಸ್ಗಳಿಗೋಸ್ಕರ ಅವ್ರ ಕಡೆಯಿಂದ ಏನಾದ್ರೂ ಆಗ್ಬೇಕಾದ್ರೆ ಈ ರೀತಿ ಫ್ಯಾನ್ಸು ಪ್ರತಿದಿನ ಸಪೋರ್ಟ್ ಮಾಡೋದಂತೂ ಖಂಡಿತವಾಗ್ಲೂ ಇದೇ ಇರುತ್ತೆ. ಬಟ್ ಫ್ಯಾನ್ಸ್ಗಳಿಗೋಸ್ಕರ ಅವ್ರ ಕಡೆಯಿಂದ ಏನೂ ಆಗ್ತಿಲ್ಲ. ಲೈಕ್ ತ್ರಿವಿಕ್ರಮ್ ಅವರ ಫ್ಯಾನ್ಸ್ಗಳಿಗೆ, ತ್ರಿವಿಕ್ರಮ್ ಅವ್ರನ್ನ ಪರ್ಸನಲ್ ಆಗಿ ಇಷ್ಟಪಡುವಂತಹ ಫ್ಯಾನ್ಸ್ಗಳಿಗೆ ತ್ರಿವಿಕ್ರಮ್ ಅವ್ರು ಅವಾಗ ನೆನೆಸ್ಕೊಂಡು ಅವ್ರಿಗೆ ಒಂದು ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ಅನ್ನ ತಿಳಿಸ್ಕೊಂಡು ಬರ್ತಿರ್ತಾರೆ. ಈ ಕಡೆ ಭವ್ಯ ಗೌಡ ಅವರು ಇವ್ರನ್ನ ಸಪರೇಟ್ ಆಗಿ ಇಷ್ಟಪಡುವಂತಹ ಫ್ಯಾನ್ಸ್ಗಳಿಗೆ ಏನೇನ್ ಬೇಕೋ ಅದೆಲ್ಲ ಮಾಡ್ಕೊಂಡು ಅವ್ರಿಗೋಸ್ಕರ ಅವ್ರಿಗೆ ನಾನು ಯಾವ ರೀತಿ ಇದ್ರೆ ಇಷ್ಟ ಆಗ್ತೀನೋ ಆ ರೀತಿ ಇರಬೇಕು ಅಂತ ಹೇಳಿ ಫೋಟೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು. ಪ್ರತಿದಿನ ಫ್ಯಾನ್ಸ್ಗಳ ಜೊತೆ ಕನೆಕ್ಷನ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಂಡೇ ಬರ್ತಿದ್ದಾರೆ. ಬಟ್ ತ್ರಿವ್ಯಾ ಫ್ಯಾನ್ಸ್ ಗಳಿಗೆ ಇವರಿಬ್ಬರ ಕಡೆಯಿಂದ ಏನು ಸಿಗ್ತಿಲ್ಲ. ಬಿಗ್ ಬಾಸ್ ಇಂದ ಬಂದು ಹೊರಗಡೆ ಬಂದು ಒಂದು ತಿಂಗಳಾದ್ಮೇಲೆ ಇವರಿಬ್ಬರ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಫೋಟೋಸ್ ಆಗ್ಲಿ, ಇವರಿಬ್ರು ಒಟ್ಟಿಗೆ ಕಾಣಿಸ್ಕೊಳ್ಳೋದಾಗ್ಲಿ, ಒಂದು ಹ್ಯಾಪಿನೆಸ್ ಅನ್ನೋದು ಸಿಗ್ತಿಲ್ಲ ತ್ರಿವ್ಯಾ ಫ್ಯಾನ್ಸ್ ಗಳಿಗೆ. ಲೈಕ್ ಸಾಕಷ್ಟು ಬಾರಿ ಡಿಸಪಾಯಿಂಟ್ಮೆಂಟ್ ಆಗ್ತಿರೋದು ಇವರಿಬ್ಬರ ಕಡೆಯಿಂದ. ಭವ್ಯ ಕಡೆಯಿಂದನೂ ಪರ್ಸನಲ್ ಆಗಿ ಒಂದಷ್ಟು ಹರ್ಟ್ಸ್ ಆಗಿದೆ ಅಂಡ್ ತ್ರಿವಿಕ್ರಮ್ ಅವರ ಕಡೆಯಿಂದನೂ ಪರ್ಸನಲ್ ಆಗಿ ಹರ್ಟ್ ಆಗಿದೆ ತ್ರಿವ್ಯಾ ಫ್ಯಾನ್ಸ್ ಗಳಿಗೆ. ಎಷ್ಟೇ ಹರ್ಟ್ ಆದ್ರೂ ಇವರು ಈ ಜೋಡಿನ ಬಿಡೋದಕ್ಕೆ ರೆಡಿ ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಇಷ್ಟಪಡ್ತಿದ್ದಾರೆ, ಅಷ್ಟು ಜೆನ್ಯೂನ್ ಆಗಿ ಇಷ್ಟಪಡ್ತಿದ್ದಾರೆ ತ್ರಿವ್ಯಾ ಫ್ಯಾನ್ಸ್ಗಳು. ತ್ರಿವಿಕ್ರಮ್ ಅವ್ರನ್ನಾಗಿರ್ಬೋದು, ಭವ್ಯ ಗೌಡ ಅವ್ರನ್ನಾಗಿರ್ಬೋದು. ಒಂದಷ್ಟು ಜನ ಫ್ಯಾನ್ ಬೇಸ್ ಅನ್ನೋದು ಸ್ವಲ್ಪ ಕಡಿಮೆ ಆಯ್ತು. ಲೈಕ್ ಭವ್ಯ ಗೌಡ ಅವ್ರ ಬಗ್ಗೆ ಒಂದಷ್ಟು ವಿಡಿಯೋಸ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರು ಆದಾಗ ಸ್ವಲ್ಪ ಇವರಿಬ್ಬರ ಮಧ್ಯೆ ಇದ್ದಂತಹ ಕನೆಕ್ಷನ್ ಕಡಿಮೆ ಆಗಿದೆ ಅಂಡ್ ಇವರಿಬ್ರು ಒಬ್ರಿಗೊಬ್ರು ಸೂಟ್ ಆಗಲ್ಲ ಅಂತ ಹೇಳಿ ಒಂದಷ್ಟು ಫ್ಯಾನ್ ಬೇಸ್ ಕಡಿಮೆ ಆಗಿತ್ತು. ಬಟ್ ಎಷ್ಟೇ ಕಡಿಮೆ ಆದ್ರೂ ದಿನಕ್ಕೆ ಮತ್ತೆ ಅದು ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವರ ಬರ್ಡೇಗೆ ವಿಶ್ ಮಾಡಿದಾಗ್ಲಿಂದನು ಸೊ ಇಲ್ಲ ಏನೋ ಒಂದು ಹೋಪ್ ಅನ್ನೋದಿದೆ. ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರು ಇನ್ನೂ ಸಹ ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ಈ ಫ್ಯಾನ್ ಬೇಸ್ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂಡ್ ಹೋಪ್ಸ್ ಅನ್ನು ಸಹ ಜಾಸ್ತಿ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ದಶಕದ ಮಹೋತ್ಸವದಲ್ಲಿ ತ್ರಿವಿಕ್ರಮ್ಗೆ ಯಾರು ಜೋಡಿ ಆಗ್ಬೇಕು ಅಂತ ಕೇಳಿದಾಗ ಸಾಕಷ್ಟು ಕೇಳ್ಬಂತಹ ಹೆಸರು ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಯಾರು ಜೋಡಿ ಆಗ್ಬೇಕು ಅಂತ ಕೇಳಿದಾಗ ಸಾಕಷ್ಟು ಜನ ಹುಡುಗಿರ ಫೋಟೋಸ್ಗಳನ್ನ ಹಾಕಿದ್ರು ಸಹ ಅಲ್ಲಿ ಕೇಳ್ಬಂದಂತಹ ಒಂದು ಹೆಸರು ಅಂತಂದ್ರೆ ಅದು ಭವ್ಯ ಗೌಡ ಅವ್ರದ್ದು. ಸ್ವತಃ ತ್ರಿವಿಕ್ರಮ್ ಅವರೇ ನನಗೆ ಸದ್ಯಕ್ಕೆ ಪ್ರತಿಮಾ ಅವರೇ ಜೋಡಿ ಆಗಿರ್ಲಿ ಸಾಕು, ನನ್ಗೆ ಯಾರು ಬೇಡ ಅಂತ ಹೇಳಿದ್ರು ಸಹ ಅಲ್ಲಿ ಯಾರು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಇಲ್ಲ ನಿಮ್ಗೆ ಜೋಡಿಯಾಗಿ ಭವ್ಯ ಗೌಡ ಅವರೇ ಇರ್ಬೇಕು, ಭವ್ಯ ಗೌಡ ಅವರೇ ಸರಿ ಅಂತ ಹೇಳ್ತಿದ್ರು. ಲೈಕ್ ಈ ಫ್ಯಾನ್ಸ್ ಎಲ್ಲ ಈ ಒಂದು ತ್ರಿವ್ಯಾ ಅನ್ನೋದನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ, ಇಬ್ರು ಒಟ್ಟಿಗೆ ಎಲ್ಲೂ ಹೋಗಿಲ್ಲ ಅಂತಂದ್ರು, ಇಬ್ರು ಎಲ್ಲಾದ್ರೂ ಒಂದೇ ಪ್ಲೇಸ್ ಹೋದ್ರು ಅಂತಂದ್ರೆ ಅದನ್ನೇ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ. ಲೈಕ್ ಇಬ್ರು ಒಂದು ಆಡ್ ಶೂಟ್ ಅನ್ನ ಮಾಡಿದ್ರು. ಲೈಕ್ ಭವ್ಯ ಗೌಡ ಅವರು ಒಂದು ಆಡ್ ಶೂಟ್ ಅನ್ನ ಮಾಡಿದ್ರು ಅಂಡ್ ಅದೇ ಜಾಗದಲ್ಲಿ ತ್ರಿವಿಕ್ರಮ್ ಅವರು ಕೂಡ ಒಂದು ಆಡ್ ಶೂಟ್ ಅನ್ನ ಮಾಡಿದ್ರು ಅಂಡ್ ಇಬ್ಬರ ಹಣೆನಲ್ಲೂ ಸಹ ಕುಂಕುಮ ಇತ್ತು. ಸೊ ಇದನ್ನೇ ಎಷ್ಟು ಸೆಲೆಬ್ರೇಟ್ ಮಾಡೋದು, ಎಷ್ಟು ಖುಷಿ ಪಟ್ರು ಅಂತಂದ್ರೆ ಇಬ್ರು ಒಂದೇ ರೀತಿ ಕುಂಕುಮ ಇಟ್ಕೊಂಡು ಹೋಗಿದ್ದಾರೆ, ಇಬ್ರು ಒಂದೇ ರೀತಿ ಆಡ್ ಶೂಟ್ ಅನ್ನ ಮಾಡಿದ್ದಾರೆ, ಒಂದೇ ಆಡ್ ಶೂಟ್ ಅಲ್ಲಿ ಇಬ್ರು ಸಹ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಈ ರೀತಿ ಎಲ್ಲ ಸಂಭ್ರಮ ಪಟ್ರು ಅವರ ಫ್ಯಾನ್ಸ್ಗಳು. ಇನ್ನಿಬ್ರು ಒಟ್ಟಿಗೆ ಹೋಗಿ ಆಡ್ ಶೂಟ್ ಅನ್ನ ಒಟ್ಟಿಗೆ ಮಾಡ್ಬಿಟ್ರು ಅಂತಂದ್ರೆ ಲೈಕ್ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೇಂಜ್ಗೆ ಫ್ಯಾನ್ಸ್ ಇವರನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಪ್ರತಿದಿನ ಪ್ರತಿ ಕ್ಷಣ ಯಾರೋ ಒಂದು ಫೋಟೋಸ್ ಹಾಕಿದ್ರು ಅದನ್ನ ಸೆಲೆಬ್ರೇಟ್ ಮಾಡ್ತಾನೆ ಇದ್ದಾರೆ ಈ ತ್ರಿವ್ಯಾ ಫ್ಯಾನ್ಸ್ಗಳು. ಸೊ ಅದಕ್ಕೋಸ್ಕರನೇ ಹೇಳಿದೆ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿ. ಅಂಡ್ ಇನ್ನು ದಶಕದ ಸಂಭ್ರಮದಲ್ಲಿ ಮೋಕ್ಷಿತಾ ಅವರ ಫೋಟೋಸ್ಗಳನ್ನು ಸಹ ಹಾಕಿದ್ರು. ಮೋಕ್ಷಿತಾ ಹಾಗೆ ತ್ರಿವಿಕ್ರಮ್ ಅವರ ಒಂದು ಫ್ಯಾನ್ ಬೇಸ್ ಕೂಡ ಜಾಸ್ತಿನೇ ಇದೆ, ಅದೇನು ಕಡಿಮೆ ಇದೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಒಂದು ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಕಂಪೇರ್ ಮಾಡ್ಕೊಂಡಿದೀವಿ ಅಂತಂದ್ರೆ ಮೋಕ್ಷಿತಾ ಅವರ ಫ್ಯಾನ್ ಬೇಸ್ ಸ್ವಲ್ಪ ಕಡಿಮೆನೆ ಅಂತಾನೆ ಹೇಳ್ಬೋದು. ಸೊ ತ್ರಿವಿಕ್ರಮ್ ಅವ್ರ ಜೊತೆ ಮೋಕ್ಷಿತಾ ಅವರ ಫೋಟೋ ಹಾಕಿದಾಗ್ಲೂ ಸಹ ಅಲ್ಲಿ ಕೇಳುವಂತಹ ಒಂದು ಹೆಸರು ಅಂತಂದ್ರೆ ಅದು ಭವ್ಯ ಗೌಡ ಅವರು. ನಿಮ್ಗೆ ಭವ್ಯ ಗೌಡ ಅವರೇ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳಿ ಎಲ್ಲರೂ ಸಹ ಒಪ್ಕೊಂಡ್ಬಿಟ್ಟಿದ್ದಾರೆ. ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಗೌಡ ಅವರೇ ಜೋಡಿ ಆಗ್ಬೇಕು ಅಂತ ಹೇಳಿ. ಸೊ ಫ್ಯಾನ್ಸ್ಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ರೀತಿ ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಗೌಡ ಅವರ ಒಂದು ಪೇರ್ ಅಲ್ಲಿ ನಮ್ಗೆ ಒಂದು ಶಾರ್ಟ್ ಮೂವಿನೋ ಅಥವಾ ವೆಬ್ ಸೀರೀಸೋ ಅಥವಾ ಯಾವ್ದಾದ್ರು ಒಂದು ಸೀರಿಯಲ್ ಸಿನಿಮಾನೋ ಬಂತು ಅಂತಂದ್ರೆ ಈ ಫ್ಯಾನ್ಸ್ ಅದನ್ನ ಸೂಪರ್ ಡೂಪರ್ ಹಿಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಆ ರೇಂಜ್ಗೆ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ತ್ರಿವ್ಯಾ ಫ್ಯಾನ್ಸ್ಗಳು. ಅಂಡ್ ಇನ್ನು ದಶಕದ ಮಹೋತ್ಸವದಲ್ಲಿ ತ್ರಿವಿಕ್ರಮ್ ಅವರು ಬಂದಿದ್ರು ಅಂಡ್ ತ್ರಿವಿಕ್ರಮ್ ಅವರ ಜೋಡಿಯಾಗಿ
ಪ್ರತಿಮಾ ಅವರು ಬಂದಿದ್ರು. ನಾವಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದು ತ್ರಿವಿಕ್ರಮ್ ಅವ್ರ ಜೊತೆ ಭವ್ಯ ಗೌಡ ಅವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡಿದ್ರು. ಒಂದು ಫ್ರೆಂಡ್ಸ್ ಅನ್ನುವಂತಹ ಬಾಂಡಿಂಗ್ ಮೇಲೆ ಆದ್ರೂ ಇವರಿಬ್ಬರನ್ನ ಒಟ್ಟಿಗೆ ಸ್ಟೇಜ್ ಮೇಲೆ ಕರ್ಸ್ಬೋದಾಗಿತ್ತು. ಬಟ್ ಆ ಪ್ರಯತ್ನ ನಡೆದಿದ್ಯೋ ಇಲ್ವೋ ಗೊತ್ತಿಲ್ಲ. ಬಟ್ ಇಬ್ರು ಸಹ ಒಟ್ಟಿಗೆ ದಶಕದ ಮಹೋತ್ಸವದಲ್ಲೂ ಕಾಣಿಸ್ಕೊಂಡಿಲ್ಲ. ಬಟ್ ನಾನಂತೂ ಇನ್ನೊಂದು ಪೇರ್ನ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಲೈಕ್ ಅವರು ಜಿ ಕನ್ನಡದಲ್ಲಿ ಈಗ ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿದ್ರು ಸಹ ದಶಕದ ಮಹೋತ್ಸವದಲ್ಲಿ ಇವರು ಇದ್ದೇ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಲೈಕ್ ಭವ್ಯ ಗೌಡ ಅವ್ರನ್ನ ಮತ್ತೆ ಕಿರಣ್ ರಾಜು ಅವ್ರನ್ನ ಇವರಿಬ್ರು ಸಹ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇಬ್ರು ಸಹ ಬಂದಿಲ್ಲ. ಇದು ಕೂಡ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು. ಕಿರಣ್ ರಾಜು ಅವರು ಕನ್ನಡತಿ ಸೀರಿಯಲ್ ಮೂಲಕ ನಮ್ಮ ಎಲ್ರಿಗೂ ಸಹ ಮನೆ ಮಗ ಅನ್ನೋಷ್ಟು ಮಟ್ಟಕ್ಕೆ ಇಷ್ಟ ಆಗಿದ್ರು. ಆ ರೇಂಜ್ಗೆ ಕನ್ನಡತಿ ಸೀರಿಯಲ್ ಇವ್ರಿಗೆ ನೇಮ್ ಫೇಮ್ ಅನ್ನೋದನ್ನ ಕೊಟ್ಟಿತ್ತು. ಅಂಡ್ ಭವ್ಯ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ಗೀತೆಯ ಸೀರಿಯಲ್ ಮೂಲಕ ಎಂಟ್ರಿ ಕೊಟ್ಟಿದ್ದು ಕಲರ್ಸ್ ಕನ್ನಡದಲ್ಲೇ. ಅಂಡ್ ಬಿಗ್ ಬಾಸ್ ಅಲ್ಲೂ ಕೂಡ ಒಂದು ಒಳ್ಳೆ ನೇಮ್ ಫೇಮ್ ಅನ್ನ ಗಿಟ್ಟಿಸ್ಕೊಂಡ್ರು. ಅಂಡ್ ಕಿರಣ್ ರಾಜ್ ಅವರು ಇಲ್ಲಿ ಜಸ್ಟ್ ಕೇವಲ ಕನ್ನಡತಿ ಸೀರಿಯಲ್ ಅಲ್ಲಿ ಮಾತ್ರ ಆಕ್ಟ್ ಮಾಡಿದವರಲ್ಲ. ಬಿಗ್ ಬಾಸ್ ಮಿನಿ ಸೀಸನ್ ಅಂತ ಒಂದು ನಡೆದಿತ್ತು, ಅದರಲ್ಲೂ ಸಹ ಕಿರಣ್ ರಾಜ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಆಗಿ ಬರೋದಕ್ಕೆ ಅವರು ಸಹ ಎಲ್ಲಾ ಅರ್ಹತೆ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಸೊ ಆ ರೀತಿ ಕಿರಣ್ ರಾಜ್ ಅವರು ಕನ್ನಡತಿ ಸೀರಿಯಲ್ ಅಲ್ಲಿ ಹರ್ಷ ಆಗಿ ಎಷ್ಟು ಜನಕ್ಕೆ ಇಷ್ಟ ಆಗಿದ್ರು. ಅಂಡ್ ಆ ಮಿನಿ ಸೀಸನ್ ಅಲ್ಲೂ ಕೂಡ ಬಿಗ್ ಬಾಸ್ ಮಿನಿ ಸೀಸನ್ ಅಲ್ಲಿ ಕಿರಣ್ ರಾಜ್ ಅವರು ಕಿರಣ್ ರಾಜ್ ಆಗಿನೇ ತುಂಬಾ ಇಷ್ಟ ಆದ್ರು ಅಂತ ಹೇಳ್ಬೋದು. ಆ ರೇಂಜ್ಗೆ ಕಿರಣ್ ರಾಜ್ ಅವ್ರನ್ನ ನಮ್ಮ ಕನ್ನಡದ ಜನತೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನು ಭವ್ಯ ಗೌಡ ಅವ್ರನ್ನ ನಾವೆಲ್ಲರೂ ಈಗಾಗಲೇ ಬಿಗ್ ಬಾಸ್ ಅಲ್ಲಿ ನೋಡಿದೀವಿ. ಗೀತಾ ಆಗಿ ಎಷ್ಟು ಪ್ರೀತಿ ಕೊಟ್ಟಿದ್ರು, ನಮ್ಮ ಮನೆ ಮಗಳು ಅನ್ನೋ ರೀತಿ ಗೀತಾ ಆಗಿ ಎಷ್ಟು ಪ್ರೀತಿ ಕೊಟ್ಟಿದ್ರು. ಗೀತಾನ ಮರ್ಸೋ ಅಷ್ಟು ಪ್ರೀತಿನ ಬಿಗ್ ಬಾಸ್ ಅಲ್ಲಿ ಕೊಟ್ರು ಅಂತಾನೆ ಹೇಳ್ಬೋದು. ಭವ್ಯ ಗೌಡ ಅವ್ರನ್ನ ಭವ್ಯ ಗೌಡ ಅವ್ರಾಗಿನೇ ಇಷ್ಟಪಟ್ರು ಬಿಗ್ ಬಾಸ್ ಅಲ್ಲಿ. ಲೈಕ್ ಭವ್ಯ ಗೌಡ ಅವ್ರನ್ನ ಒಂದ್ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟೇನೆ ಟ್ರೀಟ್ ಮಾಡಿದ್ರು ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಲೈಕ್ ಭವ್ಯ ಗೌಡ ಅವ್ರನ್ನ ಎಲಿಮಿನೇಟ್ ಅಂತ ಹೇಳಿ ಡೋರ್ವರೆಗೂ ಹೋಗಿ ಮತ್ತೆ ರಿಟರ್ನ್ ಕರ್ಸೋದು, ಈ ರೀತಿ ಒಂದು 2-3 ಸತಿ ಆಯ್ತು ಈ ಸೀಸನ್ ಅಲ್ಲಿ. ಒಂದೇ ಕಂಟೆಸ್ಟೆಂಟ್ಗೆ ಈ ರೀತಿ ಪದೇ ಪದೇ ಚಾನ್ಸ್ ಸಿಗ್ತಿದ್ದು ತುಂಬಾನೇ ಕಡಿಮೆ. ಲೈಕ್ ಈ ಸೀಸನ್ ಅಲ್ಲೇ ಈ ರೀತಿ ಆಗಿದ್ದು ಅಂತ ಹೇಳ್ಬೋದು. ಅಷ್ಟು ಚಾನ್ಸಸ್ ಭವ್ಯ ಗೌಡ ಅವ್ರಿಗೆ ಕೊಟ್ರು. ಅಂಡ್ ಭವ್ಯ ಗೌಡ ಅವರು ಒಂದಷ್ಟು ಮಿಸ್ಟೇಕ್ಸ್ ಮಾಡಿದಾಗ್ಲೂ ಕೂಡ ತುಂಬಾನೇ ಹೈಪರ್ ಆಗಿ ತುಂಬಾ ಅಥವಾ ಅಗ್ರೆಸಿವ್ ಆಗಿ ಯಾರು ಸಹ ಅವ್ರಿಗೆ ಹೇಳ್ತಿರ್ಲಿಲ್ಲ ಭವ್ಯ ಗೌಡ ಅವ್ರಿಗೆ. ಅಷ್ಟರಲ್ಲೇ ಅವ್ರ ಕಣ್ಣಲ್ಲಿ ನೀರು ಹಾಕೊಂಡು ಕುತ್ಕೊಂಡ್ಬಿಡ್ತಿದ್ರು. ಸುದೀಪ್ ಸರ್ ಅವರು ಏನಾದ್ರು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕನ್ವೆ ಮಾಡ್ತಿದ್ದಾರೆ ಅಂತ ಅನ್ನೋಷ್ಟರಲ್ಲೇನೆ ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಿತ್ತು. ಸೊ ಅದಕ್ಕೋಸ್ಕರನೋ ಅಥವಾ ಸ್ವಲ್ಪ ನಮ್ಮ ಕಲರ್ಸ್ ಕನ್ನಡದ ಸ್ಪೆಷಲ್ ಕಂಟೆಸ್ಟೆಂಟ್ ಅಂತಾನೆ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ನಮ್ಗೆ ಆ ರೀತಿ ಕಾಣಿಸ್ತು. ಬಟ್ ಭವ್ಯ ಗೌಡ ಅವ್ರನ್ನ ತುಂಬಾನೇ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಭವ್ಯ ಗೌಡ ಅವ್ರನ್ನ ಬೆಳೆಸಿದ್ದಾರೆ ಕಲರ್ಸ್ ಕನ್ನಡದವರು. ಸೊ ಅದಕ್ಕೋಸ್ಕರ ಆದ್ರೂ ಭವ್ಯ ಗೌಡ ಅವರಾಗಿರ್ಬೋದು ಅಥವಾ ಕಿರಣ್ ರಾಜ್ ಅವರಾಗಿರ್ಬೋದು ಈ ದಶಕದ ಮಹೋತ್ಸವದಲ್ಲಿ ಕಾಣಿಸ್ಕೊಳ್ತಾರೆ ಅನ್ಕೊಂಡಿದ್ವಿ. ಬಟ್ ಇವರಿಬ್ಬರಿಗೆ ಇನ್ವಿಟೇಷನ್ ಕೊಟ್ಟಿದಾರೋ ಇಲ್ವೋ ಅದು ಕೂಡ ನಿಜಕ್ಕೂ ಗೊತ್ತಿಲ್ಲ. ಕೊಟ್ಟಿದ್ರೆ ಬರ್ತಿದ್ರೇನೋ, ಅಥವಾ ಕೆಲವೊಂದು ಚಾನಲ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಅಗ್ರಿಮೆಂಟ್ಸ್ ಇರುತ್ತೆ. ನೀವು ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂತಂದ್ಮೇಲೆ ಒಂದು 5 ವರ್ಷನೋ 10 ವರ್ಷನೋ, 10 ವರ್ಷ ತುಂಬಾ ಲಾಂಗ್ ಟರ್ಮ್ ಆಗುತ್ತೆ, ಅರೌಂಡ್ ಒಂದು 5 ಇಯರ್ಸ್ಗೋಸ್ಕರ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂತಾರೆ. ಈ ಅಗ್ರಿಮೆಂಟ್ ಮುಗಿಯೋವರೆಗೂ ನೀವು ಬೇರೆ ಯಾವುದೇ ಚಾನಲ್ ಅಲ್ಲೂ ಕಾಣಿಸ್ಕೊಳೋ ಹಾಗಿಲ್ಲ ಅಂತ ಹೇಳಿ ಒಂದಿಷ್ಟು ಅಗ್ರಿಮೆಂಟ್ಸ್ ಗಳನ್ನ ಒಂದಷ್ಟು ಚಾನಲ್ಗಳವರು ಮಾಡಿಸ್ಕೊಳ್ತಾರೆ. ಸೊ ಅದರಿಂದ ಏನಾದ್ರು ಅಗ್ರಿಮೆಂಟ್ಸ್ ಆಗಿದೆಯೋ ಇಲ್ವೋ ಅದು ಸಹ ಗೊತ್ತಿಲ್ಲ. ಅದರಿಂದ ಏನಾದ್ರು ಬರ್ದೇ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಗೊತ್ತಿಲ್ಲ ಒಟ್ಟಿನಲ್ಲಿ ಇನ್ಸೈಡ್ ಸ್ಟೋರಿ ಏನೇನಿದೆ ಅಂತ. ಬಟ್ ಅವರಿಬ್ರು ಬಂದಿದ್ರೆ ನಿಜಕ್ಕೂ ಚೆನ್ನಾಗಿರೋದು. ಈಗ ಜಿ ಕನ್ನಡದಲ್ಲಿ ಕರ್ಣ ಅನ್ನುವಂತಹ ಸೀರಿಯಲ್ಗೆ ಏನ್ TRP ಸಿಗ್ತಿದೆ, ಆ ಪೇರ್ನ ನಾವು ಕಲರ್ಸ್ ಕನ್ನಡದಲ್ಲಿ ನೋಡಿದಾಗ ತುಂಬಾನೇ ಖುಷಿ ಆಗ್ತಿತ್ತು. ಅಲ್ಲೂ ಸಹ ಕರ್ಣ ಸೀರಿಯಲ್ ನ ಪ್ರಮೋಟ್ ಮಾಡಿದಾಗ ಆಗ್ತಿತ್ತು. ಸೊ ಅದಕ್ಕೋಸ್ಕರನೇ ಕಲರ್ಸ್ ಕನ್ನಡದವರು ಈ ಕರ್ಣ ಸೀರಿಯಲ್ ಟೀಮ್ ಅಲ್ಲಿ ಇರೋದ್ರಿಂದ ಕಿರಣ್ ರಾಜು ಮತ್ತೆ ಭವ್ಯ ಗೌಡ ಅವ್ರನ್ನ ಕರೀದಿರನು ಸಹ ಇರ್ಬೋದು. ನಮ್ಮ ಚಾನಲ್ ಅಲ್ಲಿ ಅವರ ಚಾನಲ್ ಸೀರಿಯಲ್ ನ ಪ್ರಮೋಟ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಕರೀದಿರ ಇರ್ಬೋದು. ಬಟ್ ಗೊತ್ತಿಲ್ಲ ಅದ್ರಲ್ಲಿ ಇನ್ಸೈಡ್ ಸ್ಟೋರಿ ಏನಿದೆ ಅಂತ. ಅಂಡ್ ಇಫ್ ಇನ್ ಕೇಸ್ ಇದೇ ರೀಸನ್ ಆಗಿದ್ದಿದ್ರೆ ಲೈಕ್ ಕಿರಣ್ ರಾಜ್ ಅವ್ರನ್ನ ಕರ್ಸ್ಬಿಟ್ಟು ಕನ್ನಡತಿ ಸೀರಿಯಲ್ ಬಗ್ಗೆ ಮಾತ್ರ ಮಾತಾಡಿ, ಕಿರಣ್ ರಾಜ್ ಮತ್ತೆ ರಜನಿ ಅವ್ರನ್ನ ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಒಂದಷ್ಟು ಮಾತಾಡಿ ಕಳಿಸ್ಬೋದಾಗಿತ್ತು. ಲೈಕ್ ಬೇರೆ ಯಾವುದೇ ಸೀರಿಯಲ್ ಬಗ್ಗೆ ಅಥವಾ ಬೇರೆ ಯಾವುದೇ ಚಾನಲ್ ಬಗ್ಗೆ ಮಾತಾಡ್ದಿರ ಸಪರೇಟ್ ಕಿರಣ್ ರಾಜ್ ಅವ್ರನ್ನ ಕರ್ಸಿ ಕನ್ನಡತಿ ಸೀರಿಯಲ್ ಬಗ್ಗೆ ಮಾತಾಡಿ, ನೆಕ್ಸ್ಟ್ ಇವಾಗ ನೀವೇನ್ ಪ್ರಾಜೆಕ್ಟ್ಸ್ ಆ ರೀತಿ ಅವರ ಒಂದು ಪರ್ಸನಲ್ ಲೈಫ್ ಬಗ್ಗೆ ಏನಾದ್ರು ಕೇಳಿ ಮಾತಾಡಿ ಕಳಿಸ್ಬೋದಾಗಿತ್ತು. ಅಂಡ್ ಗೀತಾ ಅಂತ ಬಂದಾಗ ಭವ್ಯ ಗೌಡ ಮತ್ತೆ ಧನುಷ್ ಅವ್ರನ್ನ ಸ್ಟೇಜ್ ಮೇಲೆ ಕರ್ಸಿ ಅವರಿಬ್ಬರನ್ನ ಮಾತಾಡಿಸಿ ಕಳಿಸ್ಬೋದಾಗಿತ್ತು. ಬಟ್ ಗೊತ್ತಿಲ್ಲ ಏನಕ್ಕೆ ಕರ್ದಿಲ್ಲ ಅಥವಾ ಕರ್ದಿದಾರೋ ಇಲ್ವೋ. ಕರೆದ್ರು ಅವ್ರು ಬರ್ದೇನು ಸಹ ಇರ್ಬೋದು. ಲೈಕ್ ಬಿಸಿ ಸ್ಕೆಡ್ಯೂಲ್ ಇರೋದ್ರಿಂದ, ಸೀರಿಯಲ್ ಶೂಟ್ ಅಲ್ಲಿ ಬಿಸಿ ಆಗಿರೋದ್ರಿಂದ ಅವ್ರು ಬರ್ದೇನು ಸಹ ಇರ್ಬೋದು. ಸೊ ಗೊತ್ತಿಲ್ಲ. ನಮ್ಗೆ ಇಲ್ಲಿ ಕುತ್ಕೊಂಡು ನೋಡಿದಾಗ ನಮ್ಗೆ ತಲೆನಲ್ಲಿ ಒಂದಷ್ಟು ಇದು ಬರುತ್ತೆ. ಲೈಕ್
ಒಂದು 3 ಆಪ್ಷನ್ಸ್ ಬಂತು ನನಗೆ, ಏನಕ್ಕೆ ಬರ್ದೇ ಇರ್ಬೋದು, ಬರ್ದೇ ಇರಲಿಕ್ಕೆ ಏನೇನು ಕಾರಣ ಅಂತ ಹೇಳಿ ಒಂದು 3 ಆಪ್ಷನ್ ನನ್ನ ತಲೆಗೆ ಬಂತು. ಜಸ್ಟ್ ಇಲ್ಲಿ ಕುತ್ಕೊಂಡಿರೋರಿಗೆ ನನಗೆ ಈ ರೀತಿ ಇಷ್ಟು ಆಪ್ಷನ್ ಬಂದಿದೆ ಅಂತಂದರೆ ಅಲ್ಲಿ ಒಳಗಡೆ ಏನೇನೆಲ್ಲ ಆಪ್ಷನ್ಸ್ ಇರ್ಬೋದು ನೀವೇ ಥಿಂಕ್ ಮಾಡ್ಕೊಳ್ಳಿ. ಸೊ ರೀಸನ್ ಪರ್ಫೆಕ್ಟಾಗಿ ಏನು ಅನ್ನೋದು ಗೊತ್ತಿಲ್ಲ, ಏನಕ್ಕೆ ಬಂದಿಲ್ಲ ಅಂತ ಹೇಳಿ. ಬಟ್ ಬಂದಿದ್ದಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್ನು. ಯಾಕಂದರೆ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಲೈಕ್ ಒಂದು ಪಿಲ್ಲರ್ ಆಗಿ ನಿಂತ್ಕೊಂಡಿದ್ರು ಒಂದು ಟೈಮಲ್ಲಿ ಕಲರ್ಸ್ ಕನ್ನಡಕ್ಕೆ. ನಂಬರ್ 1 ಟಾಪಲ್ಲಿ TRPನ ಕೊಡೋದ್ರಲ್ಲಿ ಕನ್ನಡತಿ ಸೀರಿಯಲ್ ಒಂದು ಮೇನ್ ಪಿಲ್ಲರ್ ಆಗಿತ್ತು ಅಂತಲೇ ಹೇಳ್ಬೋದು. ಆ ರೀತಿ ಕನ್ನಡತಿ ಸೀರಿಯಲ್ ಹಿಟ್ ಆದಾಗ ಆ ಒಂದು ಸೀರಿಯಲ್ ಹಿಟ್ ಆಗೋದಕ್ಕೆ ಕಾರಣ ಆಗಿರುವಂತಹ ಕಿರಣ್ ರಾಜ್ ಅವ್ರನ್ನ ಕರೆಸ್ಬೇಕಾಗಿತ್ತು ಆ್ಯಂಡ್ ಭವ್ಯ ಗೌಡ ಅವ್ರನ್ನ ಕರೆಸ್ಬೇಕಾಗಿತ್ತು ಅನ್ನೋದು ಒಂದು ಆಸೆ ಅಷ್ಟೇ. ಸೊ ಬಂದಿಲ್ಲ, ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಒಂದು ಪೇರ್ನ ನೀವು ಸಹ ದಶಕದ ಮಹೋತ್ಸವದಲ್ಲಿ ಎಕ್ಸ್ಪೆಕ್ಟ್ ಮಾಡಿದರೆ ಕಿರಣ್ ರಾಜ್ ಅವರು ಬರಬೇಕಾಗಿತ್ತು, ಭವ್ಯ ಗೌಡ ಅವರು ಬರಬೇಕಾಗಿತ್ತು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ರಿವ್ಯೂ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಅವರು ಕೂಡ ಈ ಒಂದು ವಿಡಿಯೋಗೆ ಅಟೆಂಡೆನ್ಸನ್ನು ಹಾಕ್ತಾ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫ್ಯಾನ್ಸ್ಗಳ ಕ್ರೇಜ್ ಎಷ್ಟಿದೆ ಅನ್ನೋದನ್ನ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.